ಓಕೆ, ಇದ್ರ ಜೊತೆಗೆ ನಾವು ಹೇಳ್ತಾ ಇದ್ವಿ ಈ ರನ್ವೇ ರಹಸ್ಯ ಏನು ಅಂತ. ಫಟಾಫಟ್ 1-to-1 ಸ್ಟ್ಯಾಂಡಿಂಗ್ ಮಾತುಕತೆ, ಎಲ್ಲೂ ಕೂತ್ಕೊಳ್ಳುವಿಲ್ಲ. ಕಾಂಗ್ರೆಸ್ ಎಷ್ಟು ಕಚೇರಿ ಇದೆ, ಏರ್ಪೋರ್ಟು ಅಂತ ಅಂದಾಗ ಎಷ್ಟು ದೊಡ್ಡ ಐಷಾರಾಮಿ ಲಾಬಿಗಳಿರುತ್ತೆ, ಅದನ್ನೆಲ್ಲ ಬಿಟ್ಟು ಸ್ಟ್ಯಾಂಡಿಂಗಲ್ಲೇ ಮಾತುಕತೆಯನ್ನು ಮುಗಿಸ್ಬಿಟ್ರು. 3 ನಿಮಿಷದಲ್ಲಿ 3 ಜೊತೆಗೆ ಮಾತುಕತೆ ಫಿನಿಶ್. ಮೈಸೂರು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರ ಸಂದೇಶ ಏನಿತ್ತು, ಸಿದ್ದರಾಮಯ್ಯ ಅವರ ವಾದ ಏನಿದ್ದಿರಬಹುದು, DK ಶಿವಕುಮಾರ್ ಅವರ ವಾದ ಏನಿದ್ದಿರಬಹುದು. ಸ್ಮೂತ್ ಎಂಟ್ರಿ ಮತ್ತು ಎಕ್ಸಿಟ್ ಆಟಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಹೈಕಮಾಂಡ್ನ ಮನದಾಳದ ಆಸೆ ಇದು, ಬಟ್ ಆ ಆಸೆಗೆ ನಾಯಕರು ಪೂರಕವಾದಂತಹ ವಾತಾವರಣವನ್ನು ಕಲ್ಪಿಸಿ ಕೊಟ್ಟಿಲ್ಲ. ಹಾಗಾದ್ರೆ ಇಬ್ಬರ ನಡುವಿನ ವಾದ ಏನು ನೋಡೋಣ. ಓಕೆ, DCM ವಾದ ಏನು, DK ಶಿವಕುಮಾರ್ ಅವರದು ನಾಯಕತ್ವ ಹಂಚಿಕೆ ಸೂತ್ರದ ಬಗ್ಗೆ ತೀರ್ಮಾನ ಮಾಡಿ. ಅಂದರೆ ನಿನ್ನೆ ಮಾತುಕತೆ ಆಡಿದ್ರಲ್ಲ ರನ್ವೇನಲ್ಲಿ, ಅಲ್ಲಿ ಹೇಳಿರ್ತಕ್ಕಂಥದ್ದು ಅಂತ. ಬಜೆಟ್ ಬಳಿಕವಾದರೂ ನನಗೆ ಅಧಿಕಾರ ಕೊಡಿಸಿ ಅಂತ ಬೇಡಿಕೊಳ್ಳುವ ಸ್ಥಿತಿಗೆ ಬಂದಿದ್ದಾರೆ. ನೀವು ಹೇಳಿದಂತೆ ನಾನು ಕೇಳಿದ್ದೇನೆ, ನನಗೂ ಅವಕಾಶ ಮಾಡಿಕೊಡಿ. ನಾನು ಎಲ್ಲೂ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡಿಲ್ಲ, ಪಕ್ಷ ನಿಷ್ಠೆಯನ್ನು ಬಿಟ್ಕೊಟ್ಟಿಲ್ಲ. ನೀವು ಹೇಳ್ದಂಗೆಲ್ಲ ಕೇಳಿದ್ದೀನಿ, ನನಗೂ ಅಧಿಕಾರ ಕೊಡಿಸಿ. ಈಗ ಒಪ್ಪಂದ ಆಗಲಿ, 3 ತಿಂಗಳ ಬಳಿಕ CM ಹುದ್ದೆ ಕೊಡಲಿ ಅಂತ. ಅಂದರೆ ಮೊದಲಿಗೆ ಡಿಸೈಡ್ ಮಾಡಿಬಿಡಿ, ಆಮೇಲೆ ಬೇಕಾದ್ರೆ ಇವರು ಬಜೆಟ್ ಗಿಜೆಟ್ ಮಂಡನೆ ಮಾಡಿ ಆಮೇಲೆ ಬೇಕಾದ್ರೆ ನನಗೆ ಅಧಿಕಾರ ಬಿಟ್ಕೊಡ್ಲಿ. ಬಟ್ ತೀರ್ಮಾನ ಈಗ ಆಗಬೇಕು ಅಂತಕ್ಕಂಥದ್ದು DK ಶಿವಕುಮಾರ್ ಅವರ ವಾದ ಆಗಿರುತ್ತೆ. ಓಕೆ, CM ವಾದ ಏನಾಗಿತ್ತು ಹಾಗಾದ್ರೆ? ಮಾರ್ಚ್ನಲ್ಲಿ ಬಜೆಟ್ ಮಂಡಿಸ್ತೀನಿ, ಅನುಮತಿಯನ್ನು ಕೊಡಿ ಅಂತ ಅವರು ಮುಂಚೆಯಿಂದ ಕೂಡ ಹೈಕಮಾಂಡ್ಗೆ ತಮ್ಮ ನೆಟ್ವರ್ಕ್ ಮೂಲಕ ಹೇಳ್ತಾ ಇದ್ರು. ನೆನೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಬಜೆಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಏನೋ ಮಾತುಕತೆ ಆಡಿರೋ ಸಾಧ್ಯತೆ ಇದೆ. ಜೊತೆಗೆ GB ಎಲೆಕ್ಷನ್ಸ್ ಜೂನ್ 30 ಒಳಗೆ ಮುಗಿಸ್ಕೊಂಡು ಬಿಡಬೇಕು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳತ್ತ ಗಮನ ಹರಿಸುವಂತೆ ನೀವು ಒಂದು ಸಂದೇಶವನ್ನು ಕೊಡಿ ಅಂತ ಕೇಳಿದ್ದಿರಬಹುದು. ಹಾಗೆ ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು, ಈ ಪವರ್ ಶೇರಿಂಗು ಈ ವಿಚಾರದಲ್ಲಿ ಏನೇ ಯಾರದೇ ತೀರ್ಮಾನ ಇದ್ರೂ ನಾನು ಡಿಸೈಡ್ ಮಾಡ್ತೀನಿ, ನಾನು ವಿದ್ಯಾರ್ಥಿಯಾಗಿ ನಿಮ್ಮ ಡಿಸಿಷನ್ಗೆ ತಲೆಬಾಗ್ತೀನಿ ಅಂತ ಹೇಳೋದ್ರ ಮೂಲಕ ಹೈಕಮಾಂಡ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡಿರ್ಬೋದು. ಗೊಂದಲ ಬೇಡ, ಬಜೆಟ್ ಬಳಿಕ ತೀರ್ಮಾನವನ್ನು ಮಾಡಿ, ಟೇಕ್ ಯೋರ್ ಟೈಮ್ ಅಂತ ಹೇಳ್ತಿದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್ ನೇರ ಸಂಪರ್ಕದಲ್ಲಿ. ಮತ್ತೆ ರವೀಶ್, ಈಗ ಟೇಕ್ ಯೋರ್ ಟೈಮ್ ಅಂತ ನಾಯಕರುಗಳು ಹೇಳ್ಬೋದು, ಬಟ್ ಹೈಕಮಾಂಡ್ ಎಷ್ಟು ದಿನ ಅಂತ ಒಂದು ಸಮಸ್ಯೆ ಇಟ್ಕೊಂಡು ಮುಂದಕ್ಕೆ ಹೋಗುತ್ತೆ ಅಂತ. ಸಮಸ್ಯೆ ಇಟ್ಕೊಂಡು ಮುಂದಕ್ಕೆ ಹೋಗೋದ್ರಿಂದ ಕಾಲಹರಣ ಮಾತ್ರ ಆಗುತ್ತೆ. ಸಮಯ ಬೈ ಮಾಡ್ಬೋದಷ್ಟೇ, ಬಿಟ್ರೆ ಸಮಸ್ಯೆಯನ್ನು ಬೈ ಮಾಡೋಕ್ಕೂ ಆಗಲ್ಲ, ಪರಿಹಾರನ ಬೈ ಮಾಡೋಕ್ಕೂ ಆಗಲ್ಲ ಅಂತ. ಅಂತ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ಗೆ ಬೆಟ್ಟದಷ್ಟು ಸವಾಲು ದೇಶದಲ್ಲಿ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ನಾಯಕರುಗಳು ಒಂದು ರೀತಿಯಲ್ಲಿ ಈ ವಿಚಾರವನ್ನು ಸರಿಸಮಾನಾಗಿ ಇಬ್ಬರಿಗೂ ಕೂಡ ಹಂಚಿಕೆ ಮಾಡಿ, ಇಬ್ಬರಿಗೂ ಕೂಡ ಒಪ್ಪಂದದ ಆಗೋ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಸೂತ್ರವನ್ನು ರೆಡಿ ಮಾಡಬೇಕಾಗತ್ತೆ. ಯಾಕೆಂದರೆ ಕರ್ನಾಟಕ ಅತಿ ದೊಡ್ಡ ರಾಜ್ಯ, ಕಾಂಗ್ರೆಸ್ಗೆ ಗೊತ್ತು ಕರ್ನಾಟಕದಲ್ಲಿ ಅಧಿಕಾರವನ್ನು ಕಳೆದುಕೊಂಡ್ರೆ ಏನಾಗುತ್ತೆ ಅಂತ. ಈ ಹಿನ್ನೆಲೆಯಲ್ಲೇ ಭವಿಷ್ಯದ ಬಗ್ಗೆಯೂ ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಹಾಗಾಗಿ ಇದನ್ನು ಜಾಸ್ತಿ ದಿನ ಎಳೆದಷ್ಟು ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಡೇಂಜರ್ ಅಲಾರಾಮ್ ಅಂತಲೂ ಕೂಡ ಗೊತ್ತಾಗಿದೆ. ಯಾಕೆಂದರೆ GBA ಚುನಾವಣೆ, ಲೋಕಲ್ ಬಾಡಿ ಚುನಾವಣೆ ಎಲ್ಲವೂ ಕೂಡ ಬರುತ್ತೆ. ಅದಾದ ಬಳಿಕ ವಿಧಾನಸಭೆ ಚುನಾವಣೆಗೆ ತಯಾರಾಗಬೇಕು. ಇದೆಲ್ಲವೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಎಲ್ಲವೂ ಕೂಡ ರಬ್ ಆಗಬಾರ್ದು. ಸಿದ್ದರಾಮಯ್ಯ ರಬ್ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಅದು ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಮುಳುವಾಗ್ಬೋದು ಅನ್ನೋದು ಕೂಡ ಹೈಕಮಾಂಡ್ಗೆ ಒಂದಷ್ಟು ರಿಪೋರ್ಟ್ಸ್ಗಳು ಇದೆ. ಆ ಕಾರಣಗಳಿಗೋಸ್ಕರವಾಗಿ ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಕೆ ಮಾಡಿ ಸ್ಮೂತಾಗಿ ಒಂದು ರೀತಿಯಲ್ಲಿ ಎಕ್ಸಿಟ್ ಮತ್ತು ಸ್ಮೂತಾಗಿ ಎಂಟ್ರಿಯನ್ನು ಕೊಡಿಸೋದ್ರ ಮೂಲಕ ಒಂದು ರೀತಿಯಲ್ಲಿ ಎಲ್ಲವನ್ನೂ ಕೂಡ ಸಮಾನವಾಗಿ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರವನ್ನು ಮುಗಿಸ್ಬೇಕು ಅಂತಲೂ ಕೂಡ ಕಾಂಗ್ರೆಸ್ ಅಂದ್ಕೊಂಡಿದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಡಿಲೇ ಆಗ್ತಾ ಇದೆ. ಹಾಗಾಗಿ ಇನ್ನಷ್ಟು ಡಿಲೇ ಮಾಡಿದ್ರೆ, ಅಂದರೆ ಇನ್ನು ಮಾರ್ಚ್, ಏಪ್ರಿಲ್, ಮೇ ಅಂತ ಹೋದಂಥ ಸಂದರ್ಭದಲ್ಲಿ ಮತ್ತಷ್ಟು ಕಾಂಗ್ರೆಸ್ಗೆ ಮುಳುವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ಒಳಗಡೆ ಈ ನಾಯಕತ್ವ ವಿಚಾರವನ್ನು ಮುಗಿಸಿ ಒಬ್ಬರಿಗೆ ಹಂಚಿಕೆ ಮಾಡಬೇಕಾ ಇಲ್ವೋ ಅನ್ನೋದು ಕೂಡ ಒಂದು ಡಿಸಿಷನ್ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈ ತಿಂಗಳ ಅಂತ್ಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಇಬ್ಬರು ನಾಯಕರಿಗೂ ಕೂಡ ಒಂದು ಕ್ಲಾರಿಟಿ ಕೊಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಸಂಸ್ಕೃತಿ ಮೊದಲಿನಷ್ಟು ಗಟ್ಟಿಯಾಗಿದೆಯಾ ಇಲ್ವೋ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗುತ್ತೆ. ಯಾಕೆಂದರೆ ನಿನ್ನೆ ರಾಹುಲ್ ಗಾಂಧಿ ಅವರು ಒಂದು ವಿಮಾನ ನಿಲ್ದಾಣದಲ್ಲಿ ಅವರು ಮಾತನಾಡಿಸಿದ ಪರಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಅವರ ತಂದೆ ರಾಜೀವ್ ಗಾಂಧಿ ಅವರು ಯಾವ ರೀತಿ ವಿಮಾನ ನಿಲ್ದಾಣದಿಂದಲೇ ವೀರೇಂದ್ರ ಪಾಟೀಲ್ ಅವರನ್ನು ಒಂದು ರೀತಿ ಇಳಿಸೋದಕ್ಕೆ ಯಾವ ರೀತಿ ಸೂಚನೆ ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆಗೆ ರಾಹುಲ್ ಗಾಂಧಿ ಅವರ ಮನದಾಳದಲ್ಲಿ ಏನಿದೆ ಅನ್ನೋದು ಸ್ಪಷ್ಟವಾದ ಬಳಿಕ ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಕ್ಲಾರಿಟಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ರೈಟ್ ರವೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಇವಾಗ ಅಂಥ ಏನು ಫಲಪ್ರದ ಮೀಟಿಂಗ್ ಅಲ್ಲ ನೆನ್ನೆಯದ್ದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಆದರೆ ನಾವು ಅವತ್ತಿಂದನೂ ಒಂದು ವಿಚಾರವನ್ನು ಹೇಳ್ತಾ ಇದ್ದೀವಿ, ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಆತುರದಲ್ಲಿರ್ತಕ್ಕಂಥವ್ರು DCM DK ಶಿವಕುಮಾರ್. ಸಿದ್ದರಾಮಯ್ಯನವ್ರು ಬಿಡಿ, ಈಗ ಅವ್ರಿಗೆ ಎಷ್ಟು ಟೈಮ್ ಸಿಕ್ಕಿದ್ರು ಅದೊಂಥರ ಬೋನಸ್ ಇದ್ದಂಗೆ ಅವರಿಗೆ.